ಹಾಯ್ ಹಲೋ ವೀಕ್ಷಕರೇ ನಮಸ್ಕಾರ ಎಲ್ರಿಗೂ ಕೂಡ ಸ್ನೇಹಿತರೆ. ನೋಡಿ ನನ್ನ ಸ್ಕಿನ್ ಎಷ್ಟು ರಫ್ ಆಗಿದೆ, ಹಾಗೆ ಸ್ಕಿನ್ ಮೇಲೆ ಈ ಥರ ನೋಡ್ತಾ ಇರ್ಬೋದು ಆಯಿಲಿ ಥರ ನನಗೆ ಮುಖದ ಮೇಲೆ ಈ ಥರ ಸಮಸ್ಯೆ ಇದೆ. ಅದ್ರ ಜೊತೆಗೆ ನನ್ನ ಮುಖದ ಮೇಲೆ ಈ ಥರ ಕಪ್ಪಾಗಿ ಕಲೆಗಳು ಬಿದ್ದುಬಿಟ್ಟಿದೆ. ಈ ಕಲೆಗಳು ಈಸಿಯಾಗಿ ರಿಮೂವ್ ಮಾಡ್ತೀನಿ. ನಾನು ವಾರದಲ್ಲಿ 1 ಸರ್ತಿ ಆಗಲಿ 2 ಸರ್ತಿ ಆಗಲಿ ಇದನ್ನು ಫಾಲೋ ಮಾಡ್ತಾ ಇರ್ತೀನಿ. ನನ್ನ ಸ್ಕಿನ್ನಿಗೆ ಈ ಥರ ಸಮಸ್ಯೆ ಬಂದರೆ ನಾನು ಇದೇ ರೀತಿಯಾಗಿ ಫಾಲೋ ಮಾಡ್ತೀನಿ. ಈಸಿಯಾಗಿ ಬೇಗನೆ ರಿಸಲ್ಟ್ ಸಿಗುತ್ತೆ. ಹಾಗಾದರೆ ಬನ್ನಿ ನಿಮಗೂ ಕೂಡ ತೋರಿಸ್ಕೊಡ್ತೀನಿ, ನೀವು ಕೂಡ ಫಾಲೋ ಮಾಡಿ. ಹಾಗೆ ನಿಮ್ಮ ಅಮ್ಮಂದಿರಿಗೆ ಆಂಟಿಯಂದಿರಿಗೆ ಫಾಲೋ ಮಾಡಿ, ಅವರಿಗೂ ಕೂಡ ಶೇರ್ ಮಾಡಿ, ಅವರಿಗೂ ಕೂಡ ಯೂಸ್ಫುಲ್ ಆಗಿ ವರ್ಕ್ ಆಗುತ್ತೆ. ಇವಾಗ ನನ್ನ ಸ್ಕಿನ್ ಯಾವ ರೀತಿ ಇರುವಂಥ ಸ್ಕಿನ್ನಿಗೆ ಎಷ್ಟು ಬ್ರೈಟ್ ಆ್ಯಂಡ್ ವೈಟ್ ಮಾಡ್ಕೊಳ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಫಸ್ಟ್ ಒಂದು ಬಟ್ಲನ್ನು ತಗೊಳ್ಳಿ. ಇವಾಗ ಬಟ್ಲಲ್ಲಿ ಹಾಕ್ತಾ ಇರೋಂಥದ್ದು ವೈಟ್ ಕೋಲ್ಗೇಟ್. ಸ್ನೇಹಿತರೆ, ಹಲ್ಲು ಹೊಳಪು ಮಾಡುವಂಥ ವೈಟ್ ಕೋಲ್ಗೇಟ್ ನಮ್ಮ ಸ್ಕಿನ್ನು ಕೂಡ ತುಂಬಾ ಹೊಳಪಾಗಿ ಮಾಡುತ್ತೆ ಸ್ನೇಹಿತರೆ. ಹಾಗಾಗಿ ನಾವು ವೈಟ್ ಕೋಲ್ಗೇಟ್ ಜಾಸ್ತಿ ಮುಖದ ಮೇಲೆ ಯಾರೂ ಕೂಡ ಬಳಸೋದೇ ಇಲ್ಲ. ನೀವು 1 ಸರ್ತಿ 2 ಸರ್ತಿ ಟ್ರೈ ಮಾಡಿ ನೋಡಿ, ನಿಮ್ಮ ಸ್ಕಿನ್ ಎಷ್ಟು ಬ್ರೈಟ್ ಆ್ಯಂಡ್ ವೈಟ್ ಕಾಣಿಸುತ್ತೆ. ಯಾವುದೇ ಪಾರ್ಲರ್ಗೆ ಹೋಗುವಂಥದ್ದು ಕೂಡ ಅವಶ್ಯಕತೆ ಬೀಳಲ್ಲ, ಅಷ್ಟು ಚೆನ್ನಾಗಿ ನಮ್ಮ ಸ್ಕಿನ್ ಗ್ಲೋ ಆಗುತ್ತೆ. ಇವಾಗ ನೋಡಿ ವೈಟ್ ಕೋಲ್ಗೇಟ್ ಸ್ವಲ್ಪ ಹಾಕಿದ್ದೀನಿ. ಅದಕ್ಕೆ ಇನ್ನೊಂದು ಏನಪ್ಪ ಸೇರಿಸ್ತಾ ಇದ್ದೀನಿ ಅಂದರೆ, ನಾನು ಕ್ಲಿನಿಕ್ ಪ್ಲಸ್ ಶ್ಯಾಂಪೂವನ್ನು ತೊಗೊಂಡಿದ್ದೀನಿ. ಕ್ಲಿನಿಕ್ ಪ್ಲಸ್ ಶ್ಯಾಂಪೂ ಮುಖದ ಮೇಲಿರುವಂಥ ಕೊಳೆ ಎಲ್ಲ ಕೂಡ ಕ್ಲೀನ್ ಮಾಡುತ್ತೆ ಸ್ನೇಹಿತರೆ. ಹಾಗಾಗಿ ನಾನು ಅದಕ್ಕೆ ಕ್ಲಿನಿಕ್ ಪ್ಲಸ್ ಶ್ಯಾಂಪೂ ತೊಗೊಂಡಿದ್ದೀನಿ. ಅದು ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ. ಇವೆರಡನ್ನೂ ಕೂಡ ನಾವು ಏನು ಮಾಡಬೇಕಂದ್ರೆ ಫಸ್ಟಿಗೆ ಮಿಕ್ಸ್ ಮಾಡಬೇಕು. ಇವಾಗ ನಾನು ತೋರಿಸ್ತೀನಿ ನೋಡಿ ಯಾವ ರೀತಿ ಅಂತ. ಸ್ನೇಹಿತರೆ, ಅಮ್ಮಂದಿರಿಗೆ ಆಂಟಿಯಂದಿರಿಗೆ ಯೂಸ್ಫುಲ್ ಆಗುತ್ತೆ, ಅವರಿಗೂ ಕೂಡ ಇದನ್ನು ಶೇರ್ ಮಾಡಿ. ಯಾಕಂದರೆ ಯಾವುದೇ ಪಾರ್ಟಿ ಫಂಕ್ಷನ್ ಹೋಗ್ಬೇಕಂದ್ರೆ ಈಸಿಯಾಗಿ ಸೆಕೆಂಡ್ ಒಳಗಡೆ ಮನೇಲಿ ರೆಡಿ ಮಾಡಿ ಯೂಸ್ ಮಾಡ್ಕೊಂಡು ಹೋಗಿ ಮುಖ ಬ್ರೈಟ್ ಆ್ಯಂಡ್ ವೈಟ್ ಕಾಣಿಸುತ್ತೆ. ಯಾರಾದರೂ ನಿಮಗೆ ಕರೆದು ಕೇಳ್ಬೋದು, ಮುಖಕ್ಕೆ ಏನು ಎಷ್ಟು ಚೆನ್ನಾಗಿ ಗ್ಲೋ ಬರ್ತಾ ಇದೆ, ಹಾಗೆ ನಿನ್ನ ಮುಖ ಕೂಡ ಎಷ್ಟು ಚೆನ್ನಾಗಿ ಹೊಳಪಾಗಿ ಕಾಣಿಸ್ತಾ ಇರೋವಂಥದ್ದು ನೋಡಿ ಅವರು ನಿಮಗೂ ಕೂಡ ಕರೆದು ಕೇಳ್ತಾರೆ, ಸೀಕ್ರೆಟ್ ಏನಪ್ಪ ಯೂಸ್ ಮಾಡ್ತಾ ಇದೆಯಾ ಅಂತ. ಹಾಗಾಗಿ ಇದನ್ನು ನೀವು ಟ್ರೈ ಮಾಡಿದ್ಮೇಲೆ ನಿಮಗೂ ಕೂಡ ರಿಸಲ್ಟ್ ಗೊತ್ತಾಗುತ್ತೆ. ಇವಾಗ ಇದು ಪರ್ಫೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ. ಈ ಥರ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಏನಪ್ಪ ಸೇರಿಸ್ತೀನಿ ಅಂದರೆ ಇನ್ನೊಂದು ಸಕ್ಕರೆ ಏನು ಮಾಡುತ್ತೆ ಅಂದರೆ ಸ್ನೇಹಿತರೆ, ಮುಖದ ಮೇಲೆ ಸ್ಕ್ರಬ್ಬಿಂಗ್ ಮಾಡುತ್ತೆ ಸ್ನೇಹಿತರೆ. ಮುಖದ ಮೇಲೆ ಸ್ಕ್ರಬ್ಬಿಂಗ್ ಮಾಡುತ್ತೆ. ಹಾಗೆ ನಮ್ಮ ಮುಖ ಏಜ್ ಆಗ್ತಾ ಮುಖವನ್ನು ಇಳಿ ಬೀಳುವಂಥ ಸಮಸ್ಯೆ, ಈ ಥರ ಮುಖದ ಮೇಲೆ ರಿಂಕಲ್ಸ್ ಬೀಳುವಂಥ ಸಮಸ್ಯೆಯನ್ನು ತಡೆಗಟ್ಟುತ್ತೆ. ಯಾಕಂದರೆ ನಾವು ಸ್ಕ್ರಬ್ಬಿಂಗ್ ಮಾಡ್ತೀವಲ್ಲ, ಸ್ಕಿನ್ ಏನಾಗುತ್ತೆ ಅಂತ ಟೈಟ್ ಆಗುತ್ತೆ ಸ್ನೇಹಿತರೆ. ಟೈಟ್ ಆಗ್ತಾ ಹೋದರೆ ನಮ್ಮ ಸ್ಕಿನ್ ಇಳಿ ಬೀಳುವಂಥ ಸಮಸ್ಯೆ ಕಡಿಮೆ ಆಗುತ್ತೆ. ಹಾಗೆ ರಿಂಕಲ್ಸ್ ಕೂಡ ಬೀಳೋದಿಲ್ಲ. ಏಜ್ ಆಗ್ತಾ ಅಮ್ಮಂದಿರ ಮುಖಕ್ಕೆ ಆಗಲಿ ಆಂಟಿದಿರ ಮುಖಕ್ಕಾಗಲಿ ಈ ಸಮಸ್ಯೆ ಬರೋದು 100%. ಅದಕ್ಕೆ ಅವರಿಗೆ ಇದನ್ನು ಫಾಲೋ ಮಾಡ್ತಾ ಹೋದರೆ ಅವರ ಮುಖ ನೋಡ್ತಾ 65 ಆಗಲಿ 70 ಆಗಲಿ ಅವರ ಸ್ಕಿನ್ನು ನೋಡಿದ್ರೆ 25 ವರ್ಷದವರೆಗೆ ಕಾಣಿಸುತ್ತಾರೆ ಸ್ನೇಹಿತರೆ. ಅಷ್ಟು ಚೆನ್ನಾಗಿ ಗ್ಲೋ ಕೊಡುತ್ತೆ. ಇವಾಗ ನೋಡಿ ಸಕ್ಕರೆ ಹಾಕಿ ಪರ್ಫೆಕ್ಟಾಗಿ ಇದನ್ನು ಮಿಕ್ಸ್ ಮಾಡಿದ್ದೀನಿ. ನೀವು ಬೇಕಾದರೆ ಸಕ್ಕರೆ ಪುಡಿ ಮಾಡಿ ಕೂಡ ತೊಗೋಬೋದು, ಇಲ್ಲಾಂದರೆ ಆ ಥರ ಸಕ್ಕರೆ ದಪ್ಪವಾಗಿರುವಂಥ ಸಕ್ಕರೆ ಕೂಡ ತೊಗೊಂಡ್ರು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಸ್ವಲ್ಪ ಸ್ಕ್ರಬ್ಬಿಂಗ್ ಮಾಡ್ತೀವಲ್ಲ, ಸ್ಕಿನ್ ತುಂಬಾ ಸೆನ್ಸಿಟಿವ್ ಆಗಿರುವಂಥ ಸ್ಕಿನ್ನಿಗೆ ಪುಡಿ ಮಾಡಿ ಕೂಡ ತೊಗೋಬೋದು, ಇಲ್ಲಾಂದರೆ ಈ ಥರ ಕ್ರೀಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸಕ್ಕರೆ ಏನಾಗುತ್ತೆ ಅಂದರೆ ಕರಗುತ್ತೆ. ಹಾಗಾಗಿ ನಾನು ಮಿಕ್ಸ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಇವಾಗ ಇನ್ನೂ ಒಂದು ಬೆಸ್ಟ್ ಏನಪ್ಪ ಅಂದರೆ ಹಸಿ ಹಾಲು ಸ್ನೇಹಿತರೆ. ಹಸಿ ಹಾಲು ಬಳಸಿದ್ವಿ ಅಂದರೆ ಮುಖದ ಮೇಲೆ ಎಷ್ಟೆಲ್ಲ ಕೊಳಕು ಇರಲಿ ಕೊಳೆ ಇರಲಿ ಎಲ್ಲ ಕೂಡ ಈಸಿಯಾಗಿ ಸೆಕೆಂಡ್ ಒಳಗಡೆ ಕ್ಲೀನ್ ಮಾಡಿಬಿಡುತ್ತೆ ಸ್ನೇಹಿತರೆ. ಯಾಕಂದರೆ ಇದು ಹಸಿ ಹಾಲು ಮುಖಕ್ಕೆ ಕ್ಲೀನ್ಸಿಂಗ್ ರೀತಿ ಕೆಲಸ ಕೊಡುತ್ತೆ ಸ್ನೇಹಿತರೆ. ಹೊರಗಡೆ ಹೋಗಿ ಕ್ಲೀನ್ಸಿಂಗ್ ಮಾಡ್ಕೊಂಡು ಬಂದರೆ ಎಷ್ಟು ದುಬಾರಿ ದುಡ್ಡು ಕೊಟ್ಟು ಕ್ಲೀನ್ಸಿಂಗ್ ಮಾಡ್ಕೊಳ್ತೀವಿ, ಅದೇ ಕೆಮಿಕಲ್ ಪ್ರಾಡಕ್ಟ್ ಯೂಸ್ ಮಾಡ್ತಾರೆ. ನ್ಯಾಚುರಲಾಗಿ ಮನೆಯಲ್ಲೇ ಹಸಿ ಹಾಲನ್ನು ಬಳಕೆ ಮಾಡಿ ಮುಖದ ಮೇಲೆ ಕ್ಲೀನ್ಸಿಂಗ್ ಮಾಡಿಕೊಂಡ್ರೆ ಎಷ್ಟು ಬ್ರೈಟ್ ಎಷ್ಟು ವೈಟ್ ಕಾಣಿಸುತ್ತೆ ಅಂತ ನೋಡಿ. ನೀವು ಕೂಡ ಲಾಸ್ಟ್ವರೆಗೂ ಎಂಡ್ವರೆಗೂ ವಿಡಿಯೋ ನೋಡ್ಕೊಳ್ಳಿ, ನಿಮಗೆ ಲಾಸ್ಟ್ ರಿಸಲ್ಟ್ ಪೂರ್ತಿಯಾಗಿ ತೋರಿಸ್ಕೊಡ್ತೀನಿ. ಯಾಕಂದರೆ ಇದನ್ನು ನೋಡಿದರೆ ನೀವೇ ಶಾಕ್ ಆಗಿಬಿಡ್ತೀರ, ಅಷ್ಟು ಚೆನ್ನಾಗಿ ರಿಸಲ್ಟ್ ಸಿಗುವಂಥದ್ದು. ಇವಾಗ ಇನ್ನೊಂದು ಏನಪ್ಪ ತೊಗೊಂಡಿದ್ದೀನಿ ಅಂದರೆ, ನಾನು ಲವಂಗದ ಪೌಡ್ರ್ ಮಾಡ್ಕೊಂಡು ತೊಗೊಂಡು ಬಂದಿದ್ದೀನಿ. ಈ ಥರ ಲವಂಗದ ಪೌಡಿ ಮಾಡಿ ಇಟ್ಕೋಬೇಕು. ಪುಡಿ ಮಾಡಿರೋಂಥ ಲವಂಗದ ಪುಡಿ ಏನು ಮಾಡ್ತೀನಿ ಅಂದರೆ ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇದೇನು ಲವಂಗದ ಪುಡಿ ಸೇರಿಸ್ಕೊಂಡ್ರೆ ಏನು ನಮಗೆ ಯೂಸ್ ಆಗುತ್ತೆ ಅಂದರೆ, ನಮ್ಮ ಮುಖದ ಮೇಲೆ ಕಪ್ಪು ಕಲೆಗಳು, ಹಾಗೆ ಮುಖದ ಮೇಲೆ ಒಂಥರ ಡ್ರೈ ಆಗಿರೋಂಥ ಸ್ಕಿನ್ ಆಗಲಿ ಒಂಥರ ಪಿಗ್ಮಿಟೇಷನ್ ಆಗುತ್ತಲ್ವ, ಅದೆಲ್ಲ ಕೂಡ ಇದು ಲವಂಗದ ಪುಡಿ ಯೂಸ್ ಮಾಡಿದ್ರೆ ಈ ಥರ ಸಮಸ್ಯೆನೇ ಬರಲ್ಲ ಸ್ನೇಹಿತರೆ. ಹಾಗಾಗಿ ಇದನ್ನು ನಾವು ಯೂಸ್ ಈ ಥರ ಮಾಡ್ಕೊಳ್ತಾ ಹೋದರೆ ನಮಗೆ ಈ ಥರ ಸಮಸ್ಯೆನೇ ಉಂಟಾಗಲ್ಲ. ಇವಾಗ ಇದು ಕ್ರೀಮಲ್ಲಿ ಹಾಕಿ ಮಿಕ್ಸ್ ಮಾಡಿದಾಯಿತು. ನನ್ನ ಸ್ಕಿನ್ ನೋಡ್ತಾ ಇರ್ಬೋದು ಎಷ್ಟು ರಫ್ ಆಗಿದೆ, ಹಾಗೆ ಈ ಥರ ನೋಡ್ತಾ ಇರ್ಬೋದು ಈ ಥರ ಸ್ವಲ್ಪ ಕಲೆಗಳಾಗಿದೆ ಮುಖದ ಮೇಲೆ. ಇವಾಗ ನೋಡಿ
ಈ ಥರ ವೈಟ್ ಬಟ್ಟೆ ತೊಗೊಂಡು ಒರೆಸಿದ್ರು ಕೂಡ ಇಲ್ಲ. ಹಾಗಿದ್ದರೆ ಇದು ಈಸಿಯಾಗಿ ನಾನು ತೋರಿಸ್ಕೊಡೋವಂಥ ಮೆಥಡನ್ನು ನಾವು ಫಾಲೋ ಮಾಡಿದ್ರೆ ನಮ್ಮ ಮುಖದ ಮೇಲಿರುವಂಥ ಕಪ್ಪು ಕಲೆಗಳು, ಆಯಿಲಿ ಸ್ಕಿನ್ ಆಗಲಿ, ಡ್ರೈ ಸ್ಕಿನ್ ಆಗಲಿ, ಈ ಥರ ಪಿಗ್ಮೆಂಟೇಷನ್ ಆಗಲಿ, ಇವೆಲ್ಲ ಕೂಡ ಈಸಿಯಾಗಿ ರಿಮೂವ್ ಮಾಡ್ಕೊಳ್ಳಿ. ಇದು ಬೆಸ್ಟ್ ಕ್ರೀಮ್ ಅನ್ಬೋದು ಸ್ನೇಹಿತರೆ. ನಾನು ತೋರಿಸುವಂಥ ಮೆಥಡ್ ನೀವು ಕೂಡ ಫಾಲೋ ಮಾಡಿ. ಇವಾಗ ಇದು ಹಚ್ಚುವಾಗ ಒಂದು ಕೇರ್ ಏನು ಮಾಡಬೇಕಂದ್ರೆ ಕಣ್ಣಿನ ಭಾಗದಲ್ಲಿ ಮಾತ್ರ ಹಚ್ಚಬೇಡಿ. ಇವಾಗ ಇದು ಕೋಲ್ಗೇಟ್ ಹಾಕಿದ್ದೀವಲ್ವ, ಕಣ್ಣಿನ ಭಾಗದಲ್ಲಿ ಮಾತ್ರ ಹಚ್ಚಬೇಡಿ. ಕಣ್ಣಿನ ಭಾಗದಲ್ಲಿ ಸ್ವಲ್ಪ ಬಿಟ್ಕೊಂಡು ಹಚ್ಕೊಳ್ಳಿ. ಈ ಥರ ಕೋಲ್ಗೇಟ್ ಹಚ್ಚಿದ್ರಿಂದ ಮುಖಕ್ಕೆ ನೋಡಿ ನಮ್ಮ ಮುಖದ ಮೇಲೆ ಈ ಥರ ಕಣ್ಣಿನ ಭಾಗದಲ್ಲಾಗಲಿ ಈ ಥರ ಸ್ಕಿನ್ ಮೇಲೆ ಹಚ್ಚುವಾಗ ಸ್ವಲ್ಪ ಕೇರ್ ಮಾಡಿ ಅಪ್ಲೈ ಮಾಡಬೇಕು. ಇವಾಗ ಇದು ಫೇಸಿಗೆ ಪೂರ್ತಿಯಾಗಿ ಅಪ್ಲೈ ಮಾಡ್ತಾಯಿದ್ದೀನಿ. ತುಟಿಗಳ ಮೇಲೆ ಕೂಡ ಅಪ್ಲೈ ಮಾಡ್ಕೊಳ್ಳಿ. ಯಾಕಂದರೆ ನಿಮ್ಮ ತುಟಿಗಳು ಕಪ್ಪಿರುವಂಥ ತುಟಿಗಳು ಕೂಡ ವೈಟ್ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಈ ಥರ ನಾವು ಕ್ಲೀನಾಗಿ ಮುಖ ಕ್ಲೀನ್ ಮಾಡ್ಕೊಂಡ್ರೆ ಅಷ್ಟೇ ಆಗಲ್ಲ, ನಮ್ಮ ತುಟಿಗಳಾಗಲಿ ಎಲ್ಲ ಕೂಡ ಕ್ಲೀನ್ ಮಾಡ್ಕೋಬೋದು. ಈ ಪ್ಯಾಕನ್ನು ನೀವು ಕಾಲಾಗಲಿ, ಕೈ ಮೇಲೆ ಆಗಲಿ, ಮುಖದ ಮೇಲೆ ಆಗಲಿ ಎಲ್ಲ ಕಡೆ ಅಪ್ಲೈ ಮಾಡ್ಕೊಳ್ಳಿ. ಇವಾಗ ಇನ್ನೊಂದು ಪಾಯಿಂಟ್ ಏನಪ್ಪ ಅಂದರೆ ನಾನು ಇದರಲ್ಲಿ ಶಾಂಪೂ ಬಳಸಿದ್ದೀನಿ, ಕೋಲ್ಗೇಟನ್ನು ಬಳಸಿದ್ದೀನಿ. ಇವೆರಡೂ ಕೂಡ ಬಳಸೋದ್ರಿಂದ ನಿಮ್ಮ ಸ್ಕಿನ್ನಿಗೆ ಸೂಟ್ ಆಗುತ್ತೆ ಅಂದರೆ ನೀವು ಯೂಸ್ ಮಾಡಿ. ಇಲ್ಲಾಂದರೆ ನೀವು ಫಸ್ಟ್ ಕೈ ಮೇಲೆ ಸ್ವಲ್ಪ ಮುಖದ ಮೇಲೆ ಅಪ್ಲೈ ಮಾಡ್ಕೊಂಡು ನೋಡಿ ನೀವು ಯೂಸ್ ಮಾಡಿ. ಯಾಕಂದರೆ ಸ್ಕಿನ್ನಿಗೆ ಬಳಸೋರಿದ್ರೆ ಸ್ವಲ್ಪ ಕೇರ್ ಆಗಿ ಬಳಸ್ಕೊಳ್ಳಿ. ಯಾರಿಗೆ ಸ್ಕಿನ್ನಿಗೆ ಸೂಟ್ ಆಗುತ್ತೆ ಯಾರಿಗಿಲ್ಲ ಅಂತ ಗೊತ್ತಾಗಲ್ಲ. ಹಾಗಾಗಿ ಸ್ವಲ್ಪ ಕೇರ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳಿ. ಇವಾಗ ನೋಡಿ ನಂಗೆ ಸ್ಕಿನ್ ಮೇಲೆ ಹಚ್ಕೊಂಡು ಈ ಥರ ಮಸಾಜ್ ಕೊಡಬೇಕು. ಸೇಮ್ ಈ ಥರ ಮಸಾಜ್ ಮಾಡಿದ್ವಿ ಅಂದರೆ ನಮ್ಮ ಮುಖದ ಮೇಲಿರುವಂಥದ್ದೆಲ್ಲ ಕೂಡ ಈಸಿಯಾಗಿ ರಿಮೂವ್ ಆಗುತ್ತೆ. ನಾನು ಒಂದು 2 ನಿಮಿಷ ಮಸಾಜ್ ಮಾಡ್ತಾಯಿದ್ದೀನಿ. ಪಾರ್ಲರಲ್ಲಿ ಯಾವ ರೀತಿ ಮಸಾಜ್ ಮಾಡಿದ್ರೆ ಎಷ್ಟೆಲ್ಲ ನಮ್ಮ ಮುಖವನ್ನು ಕ್ಲೀನ್ ಆಗುತ್ತಲ್ವ, ಇದೇ ರೀತಿಯಾಗಿ ಮಸಾಜ್ ಮಾಡಿಕೊಂಡು ಇವಾಗ ಫೇಸ್ ಪೂರ್ತಿಯಾಗಿ ತೊಳ್ಕೊಂಡು ಬಂದಿದ್ದೀನಿ. ನೋಡಿ ಮುಖ ಪೂರ್ತಿಯಾಗಿ ತೊಳ್ಕೊಂಡು ಬಂದಿದ್ದೀನಿ. ನಿಮಗೆ ಮುಖ ತೊಳ್ಕೊಂಡು ಬಂದಮೇಲೆ ಗ್ಲೋ ಗೊತ್ತಾಗ್ತಾನೆ ಇರ್ಬೋದು. ಆವಾಗಿನ ಇರುವಂಥ ಸ್ಕಿನ್ನಿಗೆ ಇವಾಗಿರುವಂಥ ಸ್ಕಿನ್ನಿಗೆ ಎಷ್ಟು ಚೆನ್ನಾಗಿ ಕ್ಲೀನ್ ಆಯಿತು ಅಂತ ನೋಡಿ. ಈ ಥರ ನೋಡಿ ₹1 ಕೂಡ ಖರ್ಚು ಮಾಡುವಂಥ ಅವಶ್ಯಕತೆಯೇ ಇಲ್ಲ. ಈಸಿ ಮೆಥಡಲ್ಲಿ ಮನೆಯಲ್ಲಿ ನಮ್ಮ ಮುಖವನ್ನು ಇಷ್ಟು ಚೆನ್ನಾಗಿ ಹೊಳಪು ಮಾಡ್ಕೋಬೋದು. ಹಾಗೆ ಪಿಗ್ಮೆಂಟೇಷನ್ ಈಸಿಯಾಗಿ ರಿಮೂವ್ ಆಗಿರುವಂಥದ್ದು, ಡಾರ್ಕ್ ಸ್ಪಾಟ್ಸ್ ಆಗಲಿ, ಪಿಂಪಲ್ಸ್ ಆಗಲಿ ಎಲ್ಲ ಕೂಡ ಹೊರಗಡೆ ಬಂದುಬಿಡುತ್ತೆ ಸ್ನೇಹಿತರೆ ಈಸಿಯಾಗಿ. ಮತ್ತು ಸ್ಕಿನ್ ಕೂಡ ತುಂಬಾ ಸಾಫ್ಟ್ ಆಗುತ್ತೆ ಮತ್ತು ಅಷ್ಟು ಚೆನ್ನಾಗಿ ಗ್ಲೋ ಕೊಡುತ್ತೆ. ಹಾಗಿದ್ರೆ ಸ್ನೇಹಿತರೆ, ವೀಕ್ಷಕರೇ, ನೀವು ಕೂಡ ಫಾಲೋ ಮಾಡಿ, ನೀವು ಕೂಡ ಯೂಸ್ ಮಾಡಿ, ನಿಮ್ಮ ಅಮ್ಮಂದರಿಗೆ, ಆಂಟಿದರಿಗೆ ಶೇರ್ ಮಾಡಿ. ಹಾಗಿದ್ರೆ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದ ಎಲ್ರಿಗೂ ಕೂಡ ಸ್ನೇಹಿತರೆ. ಲೈಕ್ ಮಾಡೋದು ಮಾತ್ರ ಮರಿಬೇಡಿ.